ಸಪ್ತಸ್ವರ ಸೇವಾ ಸಂಸ್ಥೆಯ 2ನೇ ದಿನದ ಅದ್ಧೂರಿ ಕಾರ್ಯಕ್ರಮ ದಿನಾಂಕ 8-10-2025 ಸಪ್ತಸ್ವರ ಸೇವಾ ಸಂಸ್ಥೆಯ ಯಕ್ಷ ದಶಮಾನೋತ್ಸವ ಕಾರ್ಯಕ್ರಮದ 2ನೇ ದಿನ ಅದ್ಧೂರಿಯಾಗಿ ಸಂಜೆ 6:30ಕ್ಕೆ ಯರಮುಖ ರಂಗಮಂದಿರದಲ್ಲಿ ದಿವಂಗತ ಶ್ರೀಧರ್ ಶಿವರಾಮ್ ಹೆಗಡೆ ಬಳಗಾರ ವೇದಿಕೆಯಲ್ಲಿ ಆರಂಭವಾಯಿತು. ನಿರೂಪಕರಾದ ಕುಮಾರಿ ಜಯಮಾಲಾರವರು ವೇದಿಕೆಗೆ ಎಲ್ಲ ಗಣ್ಯರನ್ನು ಸ್ವಾಗತಿಸಿದರು. ಸಭಾಧ್ಯಕ್ಷತೆಯನ್ನು ಶ್ರೀ ಶಿವರಾಮ್ ಹೆಗಡೆ ಬಳಗಾರವರು ವಹಿಸಿಕೊಂಡಿದ್ದರು. ಉದ್ಘಾಟಕರಾಗಿ ಶ್ರೀ ಸದಾಶಿವ ದೇಸಾಯಿರವರು ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ಶ್ರೀಕಾಂತ್ ಹೆಗಡೆ ಬಳಗಾರ್, ಶ್ರೀ ಭಾಸ್ಕರ್ ನರಸಿಂಹ ಭಟ್, ಶ್ರೀ ರವಿ ವೆಳಿಪ್, ಶ್ರೀ ಲಕ್ಷ್ಮಣ್ ಅಪ್ಪು ಸಿದ್ದಿ, ಶ್ರೀಮತಿ ಬಿಂದು ಹೆಗಡೆಯವರು ಆಗಮಿಸಿದ್ದರು. ದೇವರ ಸ್ತುತಿಯೊಂದಿಗೆ ಕುಮಾರಿ ಪ್ರಾರ್ಥನಾ ಭಕ್ತಿಯುತವಾಗಿ ಪ್ರಾರ್ಥನೆಯನ್ನು ಮಾಡಿದರು. ನಂತರದಲ್ಲಿ ದೀಪ ಪ್ರಜ್ವಲನೆ ಹಾಗೂ ಗಿಡಕ್ಕೆ ನೀರುಣಿಸುವ ಕಾರ್ಯಕ್ರಮವನ್ನು ವೇದಿಕೆಯ ಮೇಲಿರುವ ಗಣ್ಯರು ನಡೆಸಿಕೊಟ್ಟರು. ಉದ್ಘಾಟಕರಾದ ಶ್ರೀ ಸದಾಶಿವ ದೇಸಾಯಿರವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಶ್ರೀ ಗುರುಭ್ಯೋ ನಮಃ. ಸ್ಥಳ ದೇವತೆಗೆ ವಂದಿಸುತ್ತಾ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಮಹನೀಯರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಕಲಾ ಪೋಷಕರೇ, ಸಪ್ತಸ್ವರ ಸೇವಾ ಸಂಸ್ಥೆಯವರು ದಶಮಾನೋತ್ಸವ ಕಾರ್ಯಕ್ರಮವನ್ನು ನಮ್ಮಲ್ಲಿ ಹಮ್ಮಿಕೊಂಡಿದ್ದಾರೆ. ಸುಮಾರು 10 ವರ್ಷಗಳಿಂದ ಈ ಸಪ್ತಸ್ವರ ಸೇವಾ ಸಂಸ್ಥೆಯವರು ಇಲ್ಲಿ ಸಪ್ತಾಹ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದು, ತದನಂತರದಲ್ಲಿ 10ನೇ ವರ್ಷ ಆಗಿರುವ ಕಾರಣ ಈ ವರ್ಷದಲ್ಲಿ ದಶಮಾನೋತ್ಸವ ಮಾಡುವಂತಹ ಒಂದು ವಿಚಾರ ಒಳ್ಳೆಯದು ಅಂತೇಳಿ ನನ್ನ ಭಾವನೆ. ಅದೇ ರೀತಿ ತುಂಬಾ ಮಹನೀಯರನ್ನ ನೆನಪು ಮಾಡಿಕೊಳ್ಳುವಂತ ಒಂದು ವಿಚಾರಧಾರೆಯನ್ನು ಅವರು ಇಟ್ಕೊಂಡ್ರು. ನನ್ನ ಹತ್ರನೂ ಬಂದು ಕೇಳಿದ್ರು, ನಾವು ಈ ರೀತಿಯ ಹಿರಿಯರನ್ನ, ಶಿಕ್ಷಕರಿರ್ಬೋದು, ಪುರೋಹಿತರಿರ್ಬೋದು, ಯಕ್ಷಗಾನ ಅಥವಾ ಊರಿನಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಸೇವೆ ಸಲ್ಲಿಸಿದಂತ ಮಹನೀಯರನ್ನು ನೆನಪು ಮಾಡಿ ಒಂದು ದಿವಸ ಅವರದ ವೇದಿಕೆ ಅಂತೇಳಿ ನಿರ್ಮಾಣ ಮಾಡಬೇಕಿತ್ತು, ಮಾಡುವುದು ಸರಿಯಾ ಅಂತೇಳಿ ನಮ್ಮಲ್ಲಿ ಚರ್ಚೆ ಆದಾಗ, ಇಲ್ಲ ನಾವು ಮಾಡೋಣ, ನಮ್ಮಲ್ಲಿ ಎಲ್ಲ ಸಹಕಾರವನ್ನು ನಾವು ಕೊಡ್ತೇವೆ ಹೇಳುವ ಒಂದು ದೃಷ್ಟಿನಲ್ಲಿ ಈ ಒಂದು ವೇದಿಕೆ ನಿರ್ಮಾಣ ಆಗಲಿಕ್ಕೆ ಕಾರಣ ಆಯಿತು. ಅದೇ ರೀತಿ ಇವತ್ತಿನ ದಶಮಾನೋತ್ಸವದ 2ನೇ ದಿವಸದ ಕಾರ್ಯಕ್ರಮಕ್ಕೆ ದಿವಂಗತ ತದನಂತರದಲ್ಲಿ ಶ್ರೀ ವಿನಾಯಕ್ ಪಿ ಗಾಂವ್ಕರ್ ಹಾಗೂ ಕುಮಾರಿ ಜಯಮಾಲಾ ಭಟ್ರವರಿಗೆ ಗೌರವಾರ್ಪಣೆ ಸಲ್ಲಿಸಲಾಯಿತು. ಸನ್ಮಾನಿತರ ವಾಚನವನ್ನು ಶ್ರೀಮತಿ ರಾಧಾರವರು ನಡೆಸಿಕೊಟ್ಟರು. ಮುಖ್ಯ ಅತಿಥಿಗಳ ಮಾತಿನೊಂದಿಗೆ ಸಭಾಧ್ಯಕ್ಷರಾದ ಶಿವರಾಮ್ ಹೆಗಡೆ ಸಪ್ತಸ್ವರ ಸೇವಾ ಸಂಸ್ಥೆ ಕುರಿತು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ಕಾರ. ಸಪ್ತಸ್ವರ ಸೇವಾ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ 10ನೇ ವರ್ಷದ ಯಕ್ಷ ಸಂಭ್ರಮದ 2ನೇ ದಿನವಾದ ಈ ಕಾರ್ಯಕ್ರಮದಲ್ಲಿ ನಾವು ಹೆಜ್ಜೆಡ್ತಾ ಇದ್ದೇವೆ. ಇವತ್ತಿನ ವೇದಿಕೆ ಹಳೆಯ ಕಲಾವಿದರ ವೇದಿಕೆಯಾಗಿದೆ. ಅಂದ್ರೆ 10 ದಿನ ನಡೆಯುವಂತ ಯಕ್ಷಗಾನ ಪೂರ ಹಳೆಯ ಕಾಲದ ಕಲಾವಿದರ ವೇದಿಕೆಯಾಗಿರ್ತದೆ. ಈ ವೇದಿಕೆ ಇವತ್ತಿನ ವೇದಿಕೆಯ ಉದ್ಘಾಟಕರೇ ಹಾಗೂ ಮುಂದಿರುವಂತಹ ಎಲ್ಲ ಗಣ್ಯರೇ, ಸನ್ಮಾನಿತರೆ ಹಾಗೂ ಮುಂದುಗಡೆ ಇರುವಂತಹ ಯಕ್ಷ ಕಲಾಭಿಮಾನಿಗಳೇ, ಅಕ್ಕ ತಂಗಿಯರೇ, ಮಾತೆಯರೇ, ಗುರು ಹಿರಿಯರೇ, ನನಗೆ ಒಂದೇ ಹೆಮ್ಮೆ ಆಗ್ತಾ ಇದೆ. 2ನೇ ದಿನದ ವೇದಿಕೆ ಇವತ್ತು ಶ್ರೀಧರ್ ಶಿವರಾಮ್ ಹೆಗಡೆ ಅಂದ್ರೆ ನನ್ನ ತಂದೆಯವರ ವೇದಿಕೆ ಹೆಸರಿರುವ ವೇದಿಕೆಗೆ ನಾನು ಅಧ್ಯಕ್ಷರು. ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಅವರಿಗೆ ನಾನು ಸಪ್ತಸ್ವರ ಸೇರಿಸುವಂತವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು 10 ದಿನಗಳ ಕಾಲ ಹಳೆಯ ಅಥವಾ ಪೂರ್ವಜರ ಹೆಸರಿನಲ್ಲಿ ಈ ವೇದಿಕೆ ಕಾರ್ಯಕ್ರಮ ದಿನಾಲೂ ನಡೀತಾ ಇದೆ. ಅವರಿಗೆ ಶುಭ ಹಾರುತ್ತೇನೆ. ಯಾಕಂದ್ರೆ ಅವರಿಗೆ ಗೌರವ ಕೊಟ್ಟ ಹಾಗೂ ಆಗ್ತದೆ, ನಾವು ಅವರನ್ನ ನೆನಪಿಸಿಕೊಳ್ಳುವ ಹಾಗೂ ಆಗ್ತದೆ. ಈ ರೀತಿಯಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಯಲಿ. ಇನ್ನು ಮುಂದೆಯೂ ಕೂಡ ಸಪ್ತಸ್ವರ ಸೇವಾ ಮುಂದೆ ಹೆಜ್ಜೆ ಇಡುತ್ತಾ ಯಶಸ್ವಿ ಹಾದಿಯನ್ನು ಹಿಡಿಯಲಿ ಅಂತ ಹೇಳ್ತಾ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟದಕ್ಕಾಗಿ. ಸಭಾ ಕಾರ್ಯಕ್ರಮದ ಅಂತಿಮದಲ್ಲಿ ಎಲ್ಲ ಗಣ್ಯರನ್ನ ಔಷಧಿ ಗಿಡ ಹಾಗೂ ನೆನಪಿನ ಕಾಣಿಕೆ ನೀಡುವ ಮೂಲಕ ಅಭಿನಂದಿಸಲಾಯಿತು. ನಂತರದಲ್ಲಿ ಯಕ್ಷ ಗೆಜ್ಜೆ ಶಿರಸಿ ಇವರಿಂದ ಕಂಸವದಿ ಯಕ್ಷಗಾನ ವಿಜೃಂಭಣೆಯಿಂದ ನಡೆಯಿತು.
ಕೊನೆಯಲ್ಲಿ ಶ್ರೀಮತಿ ನಿರ್ಮಲಾ ಗೋಳಿಕೊಪ್ಪಾರವರಿಗೆ ಗೌರವಾರ್ಪಣೆ ಸಲ್ಲಿಸಿ ಎಲ್ಲ ಯಕ್ಷಾಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಹೀಗೆ 2ನೇ ದಿನದ ಕಾರ್ಯಕ್ರಮವೂ ಕೂಡ ಅದ್ಧೂರಿಯಾಗಿ ಉತ್ತಮ ರೀತಿಯಲ್ಲಿ ಕೊನೆಗೊಂಡಿತು.